ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ಟಮಾಟೆ. ಇವ್ರು ಹ್ಯಾಕ್ ಮಾಡ್ಬೇಕಂತ ಒಂದು ಮೂಡಲ್ಲಿದ್ದಾಗ ಅದು ಮಲ್ಕೊಂಡ್ಬಿಟ್ಟೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ನಾವು ಊರಾಗ ಕೇಳಿದಾಗ ಎಮ್ಮೆ ಅಂತ ಇತ್ತು. ಇಲ್ಲಿ ಬರತ್ತಾಗ ಅಲ್ಲಿ ಹುಲಿ ಅಂತ ಚೇಂಜ್ ಮಾಡ್ರ ನೋಡಿ. ಬಟ್ ನಾವಾಗ್ಲೇ ಒಂದು ಚಾನ್ಸ್ ಕೊಡ್ತೀನಿ ಅಂತಂದ್ರು ಬೇಡ ಅಂತಾರ. ಅದು ಫಿಲಮ್ಗೆ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಹಾಕೊಂತಾರೆ. ವಾಟ್ ಎ ಅಮೇಜಿಂಗ್ ಟ್ರೈಲರ್, ಪ್ಲೀಸ್ ವಾಚ್ ಆಲ್. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನಾಟಿಕೊಂಡು. ನಾಟಿ. ಇವೆಲ್ಲ ಹೋಗಿ ಬೇರೆ ಕಡೆಯಿಂದ ಅವಾರ್ಡ್ ತಗೊಂಡು ಬಂದಾದ್ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಗೆದ್ದುಕೊಂಡು ಬಂದಾದ್ಮೇಲೆ ನೀವು ನಮ್ಮನ್ನ ಏನ್ ಪ್ರೋತ್ಸಾಹ ಮಾಡೋದು? ಎಲೆ ಅಡಿಕೆ ಸುಣ್ಣ ಕೆಂಪಳದಿ ಬಣ್ಣ ಅವನೋನ್ ತಲೆ ಮ್ಯಾಗ ತಲೆ ಬಿಲ್ಲಿ ಈ ಸಲ ಕಪ್ಪ RCB ಗೆಲ್ಲಿ. ಎಸ್ ಸರ್. ಅಂಡ್ ಇಷ್ಟು ಒಂದು ಅದ್ಭುತವಾದಂಥ ಕಂಟೆಂಟ್ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರತಿಭೆಗಳು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಆ್ಯಂಡ್ ಈ ಒಂದು ಕಾಂಟೆಂಟನ್ನು ನೀವು ಅವಾರ್ಡ್ ಫಂಕ್ಷನ್ಸ್ಗಳಿಗೆ ಮತ್ತು ಐ ಥಿಂಕ್ ಈ ಒಂದು ಮೂವಿ ಅವಾರ್ಡ್ ಡಿಸರ್ವಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಸರ್. ಅಷ್ಟು ಫ್ರೆಶ್ ಆಗಿದೆ ಕಂಟೆಂಟು. ಬಿಕಾಸ್ ಮಕ್ಕಳು ಮತ್ತು ನಾಯಿ ಆ ಒಂದು ಕಾಂಬಿನೇಷನಲ್ಲಿ ನಿಜಕ್ಕೂ ಕೂಡ ಒಂದು ಒಳ್ಳೆ ಕಂಟೆಂಟನ್ನು ನಮ್ಮ ಕನ್ನಡಿಗರಿಗೆ ಕೊಡ್ತಾ ಇದ್ದೀರಾ. ಸೊ ಅವಾರ್ಡ್ ಫಂಕ್ಷನ್ಸ್ಗಳಿಗೆ ಕಳಿಸ್ಬೋದಾಗಿತ್ತಲ್ಲ ಈ ಒಂದು ಸಿನಿಮಾನ? ನಾವು ಸಬ್ಮಿಟ್ ಮಾಡಿದ್ವಿ ಸರ್, ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಸಬ್ಮಿಟ್ ಮಾಡಿದ್ವಿ. ಓಕೆ. ಬಟ್ ಸೆಲೆಕ್ಷನ್ ಆಗಿಲ್ಲ. ಓಕೆ. ಆಗಿಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ಸಿನಿಮಾ ನೋಡಿಲ್ಲ, ಅವರು ಸಿನಿಮಾನೇ ನೋಡಿಲ್ಲ. ಓಕೆ. ಸೊ ಅವಾಗ ನಾವು ಸಿನಿಮಾ ನೋಡದೇ ಇದ್ದಾಗ ನಮಗೆಲ್ಲ ತುಂಬಾ ಬೇಜಾರಾಯಿತು. ಇಂಥ ಮಣ್ಣಿನ ಸಿನಿಮಾ ಸೆಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಾರೆ? ಸೊ ನಾವು ಅವಾಗ ಅವರ ವಿಚಾರಿಸಿ ಆಮೇಲೆ ಅದು ನಾವು ಸಬ್ಮಿಟ್ ಮಾಡಿರ್ತೀವಿ ವಿಮಿಯೋದಲ್ಲಿ, ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಸಿನಿಮಾ ಎಷ್ಟು ಅವರ್ ನೋಡಿರ್ತಾರೆ ಅಂತ. ಸೊ ಅದರಲ್ಲಿ 10 minutes 57 seconds ನೋಡಿದ್ದಾರೆ. ಓಕೆ. ಸೊ ನೀವು ಹೆಂಗ್ ಜಡ್ಜ್ ಮಾಡ್ತೀರಾ? 10 minutes 15 seconds ಜಡ್ಜ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ನಾವು ಹೋಗಿ ಕೇಳಿದ್ರೆ ಅವರು ಇಲ್ಲ ನೋಡಿದ್ವಿ, ದಾಖಲೆ ಇದೆ ಅಂತ ಅವ್ರು ರೆಡಿ ಮಾಡಿರೋ ದಾಖಲೆ ಎಲ್ಲ ತೋರಿಸಿದ್ರು. ಏನು ತುಂಬಾ ಡಿಸಪಾಯಿಂಟ್ ಆಯ್ತು. ಸೊ ನೀವು ವಿಮೆಯದಲ್ಲೇ ಗೊತ್ತಾಗುತ್ತೆ ನೀವು ನೋಡಿಲ್ಲ ಅಂತ. ನೀವು ಏನ್ ದಾಖಲೆ ಕೊಟ್ರಿ ಏನೋ. ಸೊ ಏನಾಗುತ್ತೆ ಗೊತ್ತಾ ಸರ್, ಒಬ್ಬ ಫಿಲ್ಮ್ ಮೇಕರ್ಗೆ ನನಗೆ ನಿಜ ಒಂದು ಕಡೆ ಒಂದು ಪಪ್ಪಿ ಅಂತ ಸಿನಿಮಾ ಬರೋಕ್ಕೆ ಇನ್ಸ್ಪಿರೇಷನ್ ಅಂತಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಮ್ಮಂತ ಯೂಸ್ ನೋಡಿ. ಸೊ ಒಂದು ಇದು ಸಿನಿಮಾ ಬಂದಿತ್ತು ಫೋಟೋ ಅಂತ, ಅದು ನಮ್ಮ ಮಣ್ಣಿನ ಭಾಗದ ಸಿನಿಮಾ. ಆಮೇಲೆ ಶಿವಮ್ಮ ಅಂತ ಬಂದಿತ್ತು. ಹೌದು, ಶಿವಮ್ಮ ಅದ್ಭುತವಾಗಿರುವಂತ ರಿಷಬ್ ಸರ್ ಮಾಡಿದ್ರು ಪ್ರೊಡಕ್ಷನ್. ಹೌದು. ಸೊ ಎಲ್ಲ ಸಿನಿಮಾ ಬಂದಾಗ ಇವು ಯಾವ ಸಿನಿಮಾನು ಫಸ್ಟ್ ಸೆಲೆಕ್ಷನ್ ಮಾಡಲ್ಲ ಅವರು. ಇವೆಲ್ಲ ಹೋಗಿ ಬೇರೆ ಕಡೆಯಿಂದ ಅವಾರ್ಡ್ ತಗೊಂಡು ಬಂದಾದ್ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಅರೆ ಬೇರೆ ಕಡೆ ನಾವು ಗೆದ್ದೋದ್ಮೇಲೆ ಗೆದ್ದುಕೊಂಡು ಬಂದಾದ್ಮೇಲೆ ನೀವು ನಮ್ಮನ್ನ ಏನ್ ಪ್ರೋತ್ಸಾಹ ಮಾಡೋದು? ನೀವು ಹೇಳಿ ನಮ್ಮ ಮಣ್ಣಿನ ಕಥೆಗಳು ಈ ಸಿನಿಮಾನ ನಾವು ಒಂದ್ ಸ್ವಲ್ಪ ಎತ್ತಿ ತೋರಿಸಿ, ನೀವು ಸಪೋರ್ಟ್ ಮಾಡಿ. ಸೊ ಅವಾಗ ಬೇರೆಯವ್ರಿಗೆ ಗೊತ್ತಾಗತ್ತೆ, ಓ ಕನ್ನಡದಲ್ಲಿ ಇಂಥ ಸಿನಿಮಾ ಬರ್ತಾವ ಅಂತ. ಸೊ ನೀವು ಬಂದಾಗ ಕನ್ನಡ ಸಿನಿಮಾ ನೋಡದೆ ರಿಜೆಕ್ಟ್ ಮಾಡಿ ಈ ತರ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ. ಕೆಲವರು ಜೂರಿಗಳು ಹೇಳ್ತಾರೆ ಸಿನಿಮಾನೇ ನಮಗೆ ಬಂದಿಲ್ಲ, ಪಪ್ಪಿ ಸಿನಿಮಾನೇ ಬಂದಿಲ್ಲ, ನಾವು ನೋಡೇ ಇಲ್ಲ, ಬಂದ್ರೆ ನೋಡ್ತಿದ್ದೆ. 3 ವಿಭಾಗಕ್ಕೂ ನಾನು ಹಾಕಿದ್ದೆ, ಯಾವುದೂ ನೋಡಿಲ್ಲ. ಕೇಳ್ತಾರೆ, ಹೇಳಿದ್ರೆ ಫೆಸ್ಟಿವಲ್ ಅನ್ನೋದು ಆಕ್ಚುಲಿ ಬೇರೆ ದೇಶದ್ದು ಕಲ್ಚರ್ನ ನಾವು ನಮ್ಮ ಸ್ಟೂಡೆಂಟಿಗೆ ತೋರಿಸ್ಬೇಕು, ನಮ್ಮ ಫಿಲ್ಮ್ ಮೇಕರ್ಸ್ಗೆ ತೋರಿಸ್ಬೇಕು. ನಮ್ಮ ಮಣ್ಣಿನ ಕಥೆಗಳನ್ನ ನಾವು ಫಸ್ಟ್ ಇಲ್ಲಿ ನಮ್ಮವ್ರಿಗೆ ತೋರಿಸ್ಬೇಕು. ಹಾಗೆ ಕರ್ನಾಟಕದಲ್ಲಿ ಇಂಥ ಕಲ್ಚರ್ ಇದೆ ಅಂತ ಬೇರೆಯವ್ರಿಗೆ ಯಾವಾಗ ತೋರಿಸ್ತೀರಾ ನೀವು? ಎಕ್ಸಾಕ್ಟ್ಲಿ. ಬರೇ ನಮ್ಮದು ಇದು ಮಾಡ್ಕೊಂಡ್ ಕೂತ್ರೆ ನಮ್ಮದು ಅವ್ರಿಗೆ ತೋರಿಸ್ಬೇಕಲ್ಲ, ಅವ್ರದ್ದು ಕಂಟೆಂಟ್ ನಾವು ನೋಡ್ಕೊಂಡ್ ಕೂತ್ರೆ. ಸೊ ಹಂಗೆ ಹೇಳೋದು. ಸೊ ಮುಂದೆ ಬರೋ ದಿನಗಳಾದ್ರೂ ಇಂಥ ಕಂಟೆಂಟ್ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ, ಅವಾಗ ಒಬ್ಬ ಫಿಲ್ಮ್ ಮೇಕರ್ಗೆ ಒಂದು ಹೆಲ್ಪ್ ಆಗುತ್ತೆ. ಸೊ ಒಂದು ಎನರ್ಜಿ ಸಿಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಓಕೆ. ಜಗ, ಹಾಸಿಗೆನ ಯಾಕೆ ಜಾಸ್ತಿ ಒದ್ದೆ ಮಾಡ್ತಾ ಇರ್ತೀನಿ ನೀನು? ಹಾಸಿಗೆ ಒದ್ದೆ ಮಾಡ್ತಾ ಇರ್ತೀನಿ ಅಂತ ಯಾಕೆ ಜಾಸ್ತಿ? ಯಾಕೆ ಹುಚ್ಚಿ ಹೋಯ್ತಿದೆ? ಬರೀ ಡೈಲಾಗ್ ಮಾತ್ರನಾ ಅದು? ನಿಜವಾಗ್ಲೂ ನೀನು ಹಾಸಿಗೆ ಒದ್ದೆ ಮಾಡಲ್ವೇನೋ? ರಾತ್ರಿ ಮಲ್ಕೊಂಡಾಗ ನಿಮ್ಮ ಅಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ರು. ನಿಜ ಹೇಳ್ಬೇಕು ಇವಾಗ. ಖರೇನಾ? ಹೌದೇನಾ? ನಿಂಗೆ ಗೊತ್ತಿಲ್ಲ ಅವನ ಹಾಸಿಗೆ ಒದ್ದೆ ಮಾಡ್ತೇನೆ ಅಂತ? ನಿಮ್ಮ ಅಮ್ಮ ಹೇಳಿದಾರಂತೆ. ಯಾಕೆ ಅಷ್ಟೊಂದು ಹುಚ್ಚು ಐತೆ ಹಾಸಿಗೆಯಲ್ಲಿ? ಟ್ರೈಲರ್ ಡೈಲಾಗ್ ಹೇಳಿದಲ್ಲ, ಟ್ರೈಲರ್ ಆಗಿ ಡೈಲಾಗ್ ಇದೆ, ನಿಮ್ಮ ಅಮ್ಮ ಹೇಳಿರೋದು. ಇಷ್ಟೊತ್ತು ಹಾಸಿಗೆ ಮಾಡಿಸಿಲ್ಲ ಮೊಬ್ಬ ನಮ್ಮ ದಿನಕ್ಕೆ ಇಷ್ಟ 20 ಸಾರಿ ಹುಚ್ಚು ಹೋಯ್ತಾರೆ ಏನು ಇಲ್ಲಿಂದ ಹೋಗೋದಾಗ್ಲಿ. ಆ ಡೈಲಾಗ್ ಮಾತ್ರನಾ? ನಿಜವಲ್ಲ ನಿನ್ನೋಡೆ ಬರ್ದಿರೋದು. ಎಷ್ಟೋ ಡೈಲಾಗ್ ನಿನ್ನೋಡೆ ಬರ್ದಿದ್ದದು, ನಿಜ ಅಲ್ಲ, ಸುಳ್ಳದು. ನೀವು ಅವಾಗ ಮನೇಲಿ ಅಮ್ಮ ಏನಂತ ಬೈತದ್ರ ನಿನ್ಗೆ? ಹುಚ್ಚು ಹೋಗ್ಬಾರ್ದು,
ಆ ದಿವಸ ಒಂದು ಕಾಸು ಒಂದಿನ ಕಾಸಿಗೆ ಅಷ್ಟೇ ತಗೊಂಡಿದ್ರು. ಹಾ, ಈಗ ಪಪ್ಪಿ ಅಂತ ಹೇಳಿದ್ರೆ ಇಬ್ರಿಗೂ ಇಷ್ಟನಾ? ಯಾರಿಗೆ ಜಾಸ್ತಿ ಇಷ್ಟ? ನಂಗೇನು ಇಷ್ಟ ಇಲ್ಲ. ಅವ್ರಿಗೂ ಇಷ್ಟ. ನಿಂಗೂ ಇಷ್ಟನಾ? ನಂಗೆ ಇಷ್ಟ ಅಂದ್ರೆ ಸೊ ಇದು ಬೇಸಿಕಲಿ ಪ್ಲಾಟ್ ಬಂದ್ಬಿಟ್ಟು ನಿಮ್ಗೆ ಈ ಒಂದು ಚಿತ್ರದಲ್ಲಿ ಒಂದು ಪಪ್ಪಿ ಮಿಸ್ಸಿಂಗ್ ಇರುತ್ತೆ, ಅದು ಇವ್ರ ಹತ್ರ ಹೋಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕತೆ ಇರುತ್ತೆ. ಓಕೆ, ಸೊ ಅದನ್ನ ತುಂಬಾ ನ್ಯಾಚುರಲ್ ಆಗಿ ತೆಗ್ದಿದ್ದೀರಾ ನೀವು. ಅಂಡ್ ಮಧ್ಯದಲ್ಲಿ ತುಂಬಾನೇ ಹ್ಯೂಮರ್ಸ್ಗಳಿದೆ ಸರ್. ಅಂದ್ರೆ ಈಗ ಉತ್ತರ ಕರ್ನಾಟಕದ ಮಂದಿ ಬೆಂಗಳೂರಿಗೆ ಬಂದ್ರೆ ನೋಡಪ್ಪ ಕಬ್ಬಿನ ಪಾರ್ಕ್ ಅಲ್ಲಿ ಇದೀವಿ, ಕಬ್ಬೇ ಇಲ್ವಲ್ಲ ಅಂತ ಕೇಳ್ತಾರೆ. ಸೊ ಈ ತರದ ಒಂದು ಹ್ಯೂಮರ್ಸ್ ಗಳನ್ನ ನಾವು ತುಂಬಾ ನೋಡ್ಬೋದು ಈ ಒಂದು ಮೂವೀಸ್ ಗಳಲ್ಲಿ. ಬಹಳಷ್ಟು ಕಚಗುಳಿ ಕೊಡುವಂತ ಒಂದು ಮಾತುಗಳು ಕೂಡ, ಸಂಭಾಷಣೆಗಳು ಕೂಡ ಬರುತ್ತೆ. ಸೊ ಅದು ಬರವಣಿಗೆಯಲ್ಲಿ ನಮಗೆ ತುಂಬಾನೇ ಎದ್ದು ಕಾಣಿಸುತ್ತೆ, ಅಷ್ಟು ನೀಟಾಗಿ ಇದು ಮಾಡಿದ್ದೀರಾ. ಸೊ ಅದೆಲ್ಲ ನ್ಯಾಚುರಲ್ ಆಗಿ ಬಂದಿದ್ದ ನಿಮ್ಮ ಒಂದು ಬರವಣಿಗೆಯಿಂದ? ಎಸ್, ತುಂಬಾ ಖಂಡಿತ. ಯಾಕಂದ್ರೆ ನಾನು ಹೇಳಿದ್ನಲ್ಲ ಸರ್, ನಮ್ಮ ಭಾಗದ ಜನಗಳು ಬೆಂಗಳೂರು ಅಂದ್ರೆ ಫಾರಿನ್ ಇದ್ದಂಗೆ. ತುಂಬಾ ಎಷ್ಟೋ ಜನ ಪಾಪ ದುಡಿಯಕ್ ಬಂದ್ರು ಬೆಂಗಳೂರು ವಿಧಾನಸೌಧ ಕಬ್ಬನ್ ಪಾರ್ಕ್ ನೋಡಿದ್ರು. ಹೌದು. ಸೊ ಅಲ್ಲಿ ಬಂದಾಗ ಅವ್ರ ರಿಯಾಕ್ಟ್ ಹೇಗಿರುತ್ತೆ, ಸೈಲೆಂಟ್ ಆಗಿದ್ರೆ ಮಜಾ ಇರಲ್ಲ. ಸೊ ಇನ್ನೊಂದ್ ಸೀನ್ ಅದೇ ವಿಧಾನಸೌಧ ನೋಡಿಬಿಟ್ಟು ಎಂತಿಂತ ಬಿಲ್ಡಿಂಗ್ ವಿಧಾನಸೌಧ ಇದೆ ಮತ್ ನಮಗೇನ್ ಗೊತ್ತು ಅಂತಾರೆ ಜೊತೆಗೆ. ಸೊ ಹಂಗೆ ಕಬ್ಬನ್ ಪಾರ್ಕಿಗೆ ಹೋಗ್ತಾರೆ. ಕಬ್ಬಿನ ಪಾರ್ಕ್ ಕಬ್ಬು ಅಂದ್ರೆ ಕಬ್ಬು ಇರಬೇಕಲ್ಲ, ಅದಕ್ಕೆ ಕಬ್ಬೆಲ್ಲ ಮಾವ ಅಂತ ಕೇಳ್ತಾರೆ. ಇವೆಲ್ಲ ಅಂತಂದ್ರೆ ನಮ್ಮ ಆ ಜನಗಳನ್ನ ನೋಡಿ, ನಮ್ಮ ಕಲ್ಚರ್ ನೋಡಿ ನಮಗೆ ಬಂದಿರೋದು ರೈಟಿಂಗ್ ಅಲ್ಲಿ ಬರಿಬೇಕು. ಆಮೇಲೆ ಒಬ್ಬ ಅಜ್ಜ ಬರ್ತಾನೆ ಇಲ್ಲಿ ಇದರಲ್ಲ, ಅದೇ ತರ ಒಬ್ಬರ ಅಜ್ಜ ನಿಧಾನಕ್ಕೆ ಹೋಗ್ಲೇ ಅಂತ ಹೇಳಿ ಅಂದ್ರೆ ಫಸ್ಟ್ ನೀನ್ ಮೇಲಕ್ಕೆ ಹೇಳದನ ನೀನ್ ಹೇಳೋದು ಜಲ್ದಿ ಮ್ಯಾಕ್ ಹೋಗಿ ಅದೆಲ್ಲ ಎಷ್ಟು ಸಲೀಸಾಗಿ ಬರುತ್ತೆ ನೋಡಿ ಸರ್. ಇವನು ಅಂತ ನೋಡಿ ಆಡು ಭಾಷೆ ಅಲ್ಲ. ಹೌದು ಹೌದು, ಅದ್ ನಾವು ತಡಿಯಕ್ ಆಗಲ್ಲ. ಸೊ ಈ ತರದ ಭಾಷೆಗಳಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ಭಾಷೆಗಳಲ್ಲಿ ಜಾಸ್ತಿ ಈ ತರದ ವರ್ಡ್ಸ್ ಗಳನ್ನೇ ತುಂಬಾನೇ ನೌ ಪ್ರೊನೌನ್ಸ್ ಗಳನ್ನೇ ಜಾಸ್ತಿ. ಸೊ ಈ ಮೂವಿನಲ್ಲಿ ಥ್ರೂ ಔಟ್ ನಾವು ಒಂದ್ ಸ್ವಲ್ಪ ನೋಡ್ಬೋದು ಆ ತರದ ಇದನ್ನ. ಹೌದು, ನಿಜ. ಈಗೇನ್ ನೀವು ಟ್ರೈಲರ್ ಏನ್ ನೋಡ್ತಿರಲ್ಲ, ಅದು ಏನಲ್ಲ, ಅದನ್ನ ಬಿಟ್ಟು ತುಂಬಾ ವಿಷಯ ಇದೆ ಸಿನಿಮಾದಲ್ಲಿ. ಸೊ ನಮಗೆ ಅದೇನೆ ಟ್ರೈಲರ್. ಈಗ ಎಲ್ಲ ನಮ್ಮ ಕನ್ನಡ ಫಿಲ್ಮ್ ಮೇಕರ್ಸು, ನಮ್ಮ ಫ್ರೆಂಡ್ಸು, ಡೈರೆಕ್ಟ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಅದು ಹೆಂಗ್ ಕಟ್ ಮಾಡಿದ್ರಿ ನೀವು ಟ್ರೈಲರ್, ಅಷ್ಟು ಚೆನ್ನಾಗಿ ಬಂದಿದೆ. ಅದು ಇದಕ್ಕೊಂದು ವಾದ ಆಗೋಗ್ಬಿಡ್ತು ನಮ್ ಜೊತೆ. ನಮ್ಮ ಎಡಿಟರ್ ವಿಶ್ವ ಸರ್, ಆಮೇಲೆ ಸುರೇಶ್ ಬಾಬು ಸರ್ ಕ್ಯಾಮ್ರಾಮನ್. ಸೊ ಒಬ್ಬೊಬ್ರದ್ದು ಒಂದೊಂದ್ ತೇರಿ ಸಿನಿಮಾ ನೋಡಿದ್ವಿ, ಯಾರಿಗೆ ಯಾವ ತರ ಬರೆಯೋದು ಅಂತ. ಸೊ ವಿಶ್ವ ಅವರು ಒಂದು ಬರ್ದ್ರು, ನಮ್ಮ ಬಾಬು ಸರ್ ಒಂದು ಇದ್ರು, ನಾನೊಂದು ಬರದೆ. ಸೊ ಕನ್ಫ್ಯೂಸ್ ನಮ್ಗೆ, ಅದು ಹೇಳೋಣ ಅಂದ್ರೆ ಇದಕ್ಕಿಂತ ಬೆಟರ್ ಡೈಲಾಗ್ ಸಿನಿಮಾದಲ್ಲಿದೆ, ಅದನ್ನ ಯೂಸ್ ಮಾಡೋಣ ಅಂತ. ಇಲ್ಲ ಸರ್ ಇದೇ ಇರ್ಲಿ, ಅದು ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಲಿ ಅಂತ. ಸೊ ಈಗೇನ್ 4 ನಿಮಿಷ ಇದೆಯಲ್ಲ, 4 ನಿಮಿಷ ಏನು ಜನ ಎಂಜಾಯ್ ಮಾಡ್ತಾರೆ ಟ್ರೈಲರ್, ಅದನ್ನು ಮೀರಿ ತುಂಬಾ ಕಂಟೆಂಟ್ ಸಿನಿಮಾದಲ್ಲಿ ಇದೆ. ಅಷ್ಟೇ ಎಂಜಾಯ್ ಮಾಡ್ತಾರೆ, ಮತ್ತೆ ಲಾಸ್ಟ್ ನಿಮಗೆ ಅಷ್ಟೇ ಫೀಲ್ ಆಗುತ್ತೆ ಅಷ್ಟೇ. ಅಂಡ್ ಜೊತೆಲಿ ಇವಾಗ ಈ ಒಂದು ಚಿತ್ರಕ್ಕೆ ಇಬ್ರು ಟೆಕ್ನಿಷಿಯನ್ಸ್ ಸ್ಪೆಷಲ್ ಆಗಿ ವರ್ಕ್ ಮಾಡಿದಾರೆ ಅಂತ ಕೇಳ್ಪಟ್ಟೆ ಸರ್. ಖಂಡಿತ ಸರ್, ಅದು ಫಿಲಮ್ ಪಪ್ಪಿ ಸಿನಿಮಾ ಮಾಡ್ಬೇಕಂತಂದ್ರೆ ಇಬ್ಬರೇ ಟೆಕ್ನಿಷಿಯನ್ಸ್, ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ, ಅಸೋಸಿಯೇಟ್ ಡೈರೆಕ್ಟರ್ ಇಲ್ಲ. ಸೊ ಸುರೇಶ್ ಬಾಬರು DOP, ಅವ್ರೊಬ್ರು, ನಾವೊಬ್ರು. ಸೊ ಒಬ್ರು ಸಿಂಗ್ ಸೌಂಡ್ ಅವರು ಇದ್ರು. ಸೊ ಅದು ಕೆಲವೊಂದು ಸಮಯದಲ್ಲಿ ಅವ್ರು ಇರೋರು, ಉಳಿದ ಟೈಮಲ್ಲಿ ನಾವೇ ಕೆಲವು ಮಾಂಟೇಸಸ್ ಅಂತ ಸುರೇಶ್ ಬಾಬು ಸರ್, ನಾವು ನನ್ನ ಜೊತೆ ಎಷ್ಟೋ ಕೆಲಸ ಮಾಡಕ್ ನಮಗೆ ಬೇಡ ಅಂತ ಅಲ್ಲ, ಅವರು ಎಲ್ಲ ನನ್ಗೆ ವರ್ಕರ್ಗೆ ಬೇಡ ಅಂತಲ್ಲ, ವರ್ಕರ್ಗೆ ಇದ್ರು ನನಗೆ ಬೇಕು, ಯಾಕಂದ್ರೆ ನನ್ಗೆ ಹೆಲ್ಪ್ ಆಗ್ತಿತ್ತು. ಬಟ್ ನಾನ್ ಶೂಟ್ ಮಾಡೋ ಪ್ರೊಸೀಜರ್ ನೋಡಿ ಅವ್ರು ಓಡೋಗ್ಬಿಟ್ರು. ಏನಂತಂದ್ರೆ ಒಂದು ಕ್ಯಾಮ್ರಾ ಚಿಕ್ಕದ, ಸೊ ಅದ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೆ. ಒಂದ್ ನಾಯಿ, ಇಬ್ರು ಹುಡುಗರು ಆಟೋದಲ್ಲಿ ಹತ್ತು ಹೋಗ್ತಾ ಇದ್ವಿ. ಅವ್ರಿಗೆ ವಿಚಿತ್ರ, ಶಾರ್ಟ್ ಮೂವಿನೇ 20-30 ಜನ ಇರ್ತೀವಿ, ಇವ್ರು ಸಿನಿಮಾ ಅಂತಾರೆ, ಅದು ಪಪ್ಪಿ ಸಿನಿಮಾ ಅಂತಾರೆ, ಅದು ಹೆಂಗ್ ಶೂಟಿಂಗ್ ಮಾಡ್ತಾರೆ, ಏನ್ ತಲೆ ಕೆಟ್ಟೈತೆ, ಇವ್ನು ಏನ್ ಮಾಡ್ತಾನೆ ಬಾರೋ ಅಂತಂದ್ರೆ, ಇಲ್ಲ ಸರ್ ನಮ್ಗೆ ಊರ್ಗ್ ಹೋಗ್ತೀವಿ ಅಂತ ಕೆಲವ್ರು ಹೋಗ್ಬಿಟ್ರು. ಸೊ ಈ ತರ ದೂರದ, ಬಟ್ ನಮಗೆ ಅದು ನನ್ಗೆ ಮಾಡ್ಲೇಬೇಕು ಅನ್ನೋದು ಒಂದು ನೆಸೆಸಿಟಿ ಇದು ಬಂತು. ಸೊ ಹಂಗಾಗಿ ಅದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿರೋದು. ಆಮೇಲೆ ಸಿನಿಮಾದಲ್ಲಿ ಲೈಟ್ಸ್ ಯೂಸ್ ಮಾಡಿಲ್ಲ, ಅಂದ್ರೆ ನೈಟ್ ಎಫೆಕ್ಟ್. ಡೇದಲ್ಲಿ ಯಾವ ಇದಿಲ್ಲ. ಒಂದು ಮನೆಯಲ್ಲಿ ಒಂದು ಪರ್ಷನ್ದ ಒಂದು ಮನೆ ಬರುತ್ತೆ, ಸೊ ಅಲ್ಲಿ ಏನು ನ್ಯಾಚುರಲ್ ಅಲ್ಲಿ ಲೈಟ್ ಇಲ್ಲ. ಸೊ ಒಂದು ಓಪನ್ ಒಂದು ತಗಡಿದೆ, ಹಿಂಗ್ ಬಗ್ಸ್ಬಿಟ್ರೆ ನ್ಯಾಚುರಲ್ ಲೈಟ್ ಬಿತ್ತು. ಸೊ ಹಂಗೆ ಶೂಟ್ ಮಾಡಿದೆ. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅದು ಬೇಕಾಗಿತ್ತು, ಅದು ಬೇಕು, ಅಲ್ಲಿ ಲೈಟೇ ಬೇಕಂತಲ್ಲ. ಸೊ ಕಂಟೆಂಟಿಗೆ ಏನ್ ಬೇಕೋ ಅದು ಬೇಕು. ಇನ್ಫ್ಯಾಕ್ಟ್ ಶಿವಮ್ಮ ಫಿಲಮ್ ಅಲ್ಲೂ ಕೂಡ ಅವರು ಅಷ್ಟೇ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ರು. ಅಷ್ಟು ಜನ ಉತ್ತರ ಕರ್ನಾಟಕದ ಮಂದಿಗೆ ನೀವು ಆಕ್ಟಿಂಗ್ ಹೇಳ್ಕೊಟ್ಬಿಟ್ಟು ಡೈಲಾಗ್ ಹೇಳ್ಕೊಟ್ಟು ಮಾಡ್ಸೋದಕ್ಕಾಗಲ್ಲ. ಸಿಚುವೇಶನ್ ಹೇಳಿ ಅವ್ರು ಆಕ್ಟ್ ಮಾಡ್ತಾ ಇರ್ತಾರೆ, ನೀವು ಶೂಟ್ ಮಾಡು. ಎಸ್ ಸರ್, ಇಷ್ಟ ಈ ತರ ಸಿನಿಮಾಗಳನ್ನ ಹಂಗೆ ಮಾಡ್ಬೇಕು. ಸೊ ಹಂಗಾಗಿ ನಾವು ಇಬ್ಬರು ಟೆಕ್ನಿಷಿಯನ್ಸ್ ಮಾಡಿ ತುಂಬಾ ಇದು ಒಂದು ಕನ್ನಡ ಇಂಡಸ್ಟ್ರಿಲಿ ಒಂದು ಡಿಫ್ರೆಂಟ್ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಅದು ಟ್ರೈಲರ್ ಏನ್ ಸಕ್ಸಸ್ ಆಗಿದೆ,
ಅಷ್ಟೇನೆ ಅದು ಮೇಕಿಂಗ್ ಸಮೇತ ಅಷ್ಟೇ ಫನ್ ಆಗಿದೆ. ಅದು ಇಬ್ಬರೇ ಟೆಕ್ನಿಷಿಯನ್ಸ್ ಇಟ್ಕೊಂಡು 4 ಜನ ಆರ್ಟಿಸ್ಟ್, ಇಬ್ರು, ಒಬ್ಬ ಹುಡುಗ ಯಾರೋ ಒಬ್ಬ ಊಟ ತಂದು ಕೊಡಕ್ಕಿರೋದು, ಇಷ್ಟು ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ಓಕೆ, ಈಗ ಡೈರೆಕ್ಟರ್ಗೆ ಒಂಥರ ಖುಷಿ ಅನಿಸ್ತದೆ ನಿಮ್ಮ ಇಬ್ರನ್ನ ಆ್ಯಕ್ಟ್ ಮಾಡಿಸ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ನಿಮಗೆ ಆಫರ್ಸ್ಗಳು ಬಂದರೆ ನಮ್ಮ ಸಿನಿಮಾದಲ್ಲಿ ಬೇರೆ ಬೇರೆ ಹೀರೋಗಳ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಅಂತ ಹೇಳಿ ನಿಮಗೆ ಎಷ್ಟು ಖುಷಿ ಆಗತ್ತೆ? ಯಾರ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ ನಿಮಗೆ? ಧ್ರುವ ಸರ್ ಜೊತೆಗೆ. ನಿಮ್ಗೆ ಯಾರ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ? ಯಾರು ಹೀರೋಗಳು ಕರೆದ್ರು ಮಾಡ್ತೀರಿ ಸರ್. ಯಾರ್ಯಾರು ಫೇವ್ರೇಟ್ ಹೀರೋಗಳು ನಿಮಗೆ? ಧ್ರುವ ಸರ್, ಅಪ್ಪು ಬಾಸ್. ಆಮೇಲೆ ನಿಮಗೆ? ನಂಗೆ ದರ್ಶನ್ ಸರ್. ಹಾಂ, ಓಕೆ. ಸೊ ಅಂದರೆ ಇವ್ರಿಗೆ ಇವಾಗ ಒಂದು ಸ್ವಲ್ಪ ಫಿಲ್ಮ್ದು ನಾಲೆಡ್ಜ್ ಬರ್ತಾ ಇದೆ. ಸೊ ನಾವು ಕೂಡ ಸಿನಿಮಾಗಳನ್ನ ನೋಡಿದಾಗ ನಾವು ಥಿಯೇಟ್ರಲ್ಲಿ ಬಂದಾಗ ಹೆಂಗೆ ಇರುತ್ತೆ ಅನ್ನೋ ಒಂದು ರೆಸ್ಪಾನ್ಸ್ ಇರುತ್ತೆ. ಸೊ ಅವ್ರ ಮನೆಯವರು ಚಿತ್ರನ ನೋಡಿದ್ದಾದ್ಮೇಲೆ ಅಥವಾ ಇಲ್ಲಿ ಬೆಂಗಳೂರಿಗೆ ಬಂದು ಈ ಒಂದು ಚಿತ್ರನ ನೋಡಿದಾಗ ಅವರ ಒಂದು ರಿಯಾಕ್ಷನ್ ಹೇಗಿರ್ಬೋದು ಸರ್? ಅಂದ್ರೆ ಇವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ನೋಡಿಲ್ಲ ಸರ್. ಓಕೆ. ಸೊ ನಮ್ಮ ಅದೃಷ್ಟ ಸಂಕನೂರ್ ಇದಾರಲ್ಲ, ಅವ್ರ ಫ್ಯಾಮಿಲಿ ಸಿನಿಮಾ ನೋಡಿದ್ದು, ಪ್ರೊಡ್ಯೂಸರ್ ಎಲ್ಲ ಸೇರಿ. ಸೊ ಅದ್ರಲ್ಲಿ ನಮ್ಮ ಅದೃಷ್ಟರನ್ನ ಇದ್ರು. ಹೌದಾ? ಓಕೆ. ಫಸ್ಟ್ ಪ್ರೊಡ್ಯೂಸರ್, ಸ್ಮಾಲೆಸ್ಟ್ ಪ್ರೊಡ್ಯೂಸರ್ ಸಿನಿಮಾ ನೋಡಿದ್ದಾರೆ ಪಪ್ಪಿನ. ಸೊ ಇವ್ರದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಒಂದು ಪ್ರೀಮಿಯರ್ ಶೋ ಪ್ರೊಡ್ಯೂಸರ್ ಪರ್ಪಸಸ್ ನೋಡಿದೆ. ಇನ್ನು ಮ್ಯೂಸಿಕ್ ಅಷ್ಟು ಆಗಿದ್ದಿಲ್ಲ, ರೆಕಾರ್ಡಿಂಗ್ ನಡ್ತಿತ್ತು. ಒಂದು ರಫ್ ಕಟ್. ಸರ್ ನೀವು ನಂಬಲ್ಲ, ಸಿನಿಮಾ ಬಿಗಿನಿಂಗ್ ಇಂದ ಆಫ್ಟರ್ ಇಂಟರ್ವಲ್ ತಕ್ಕ ಅಷ್ಟು ಎಂಜಾಯ್ ಮಾಡ್ತಾರೆ. ಇಂಟರ್ವಲ್ ಇಂದ ಎಂಜಾಯ್ ಮಾಡ್ತಾ ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ಬರುತ್ತೆ. ನಿಜ ಹೇಳ್ತೀನಿ, ಅವ್ನು ಅಳ್ತಾ ಇದ್ದಾನೆ ಆ ಸಿನಿಮಾದಲ್ಲಿ. ಅಂದ್ರೆ ಅವನಿಗೆ ಹೆಂಗೆ ಕನೆಕ್ಟ್ ಆಗುತ್ತಂತಂದ್ರೆ ಮಕ್ಕಳಿಗೆ ಆ ಕ್ಲೈಮ್ಯಾಕ್ಸು ಸಖತ್ತಾಗಿದೆ. ಮಕ್ಕಳಿಗೆ ಏನಂತಂದ್ರೆ ಒಂದು ಶ್ವಾನದ ಈ ಪ್ರಾಣಿಗಳು ಪ್ರೀತಿ ಏನಂತ ಕಲಿಸ್ಬೇಕಂದ್ರೆ ಪಪ್ಪಿ ಸಿನಿಮಾ ನೋಡ್ಲೇಬೇಕು ಎಲ್ಲ ಮಕ್ಕಳು. ತುಂಬಾ ಅಳ್ತಾ ಇದ್ದಾನೆ. ನೋಡಿ ನಮಗೆ ಶಾಕ್, ಏನಾಯ್ತು ಅಂತಂದು ಸಿನಿಮಾ ಸ್ಟಾಪ್ ಮಾಡಿ ನೋಡ್ತಿದ್ರೆ ಅಳ್ತಾ ಇದ್ದಾನೆ. ಪಪ್ಪಿ ಕಡೆ ಕೈ ತೋರಿಸ್ತಾ ಇದ್ದಾನೆ. ಅಂದ್ರೆ ಮಕ್ಕಳಿಗೆ ಅಷ್ಟು ಕನೆಕ್ಟ್ ಆಗುತ್ತೆ ಸಿನಿಮಾ. ಸೊ ಅದಾದ್ಮೇಲೆ ನಾನು ಅವತ್ತೇ ಗೆಸ್ ಮಾಡಿದೆ, ಇಲ್ಲ ಇದು ಸಮಥಿಂಗ್ ಏನೋ ಇದೆ ಈ ಸಿನಿಮಾದಲ್ಲಿ. ನೋಡಿ, ದೊಡ್ಡವ್ರು ಬೇಕಾದ್ರೆ ಏನೋ ಒಂದು ನಟನೆ ಮಾಡ್ಬೋದು, ಮಕ್ಕಳು ಸುಮ್ಮನೆ ಅಳಲ್ಲ, ಅಲ್ಲಿ ಏನೋ ಒಂದು ವಿಷಯ ಇರಬೇಕು. ಸೊ ಅದು ಸಿನಿಮಾ ಪಪ್ಪಿ ಸಿನಿಮಾದಲ್ಲಿ ಇದೆ. ಓಕೆ ಸರ್, ಇಲ್ಲಿ ಆ್ಯಕ್ಚುಲಿ ಈ ಒಂದು ಮೂವಿನಲ್ಲಿ ನಿಮಗೆ ಬಜೆಟ್ ಇಷ್ಟೇ ಇತ್ತು, ಮತ್ತು ಅದ್ರ ಜೊತೆಗೆ ಜನ ಒಂದು 2-3 ಜನನೇ ಇದ್ದಿದ್ದು, ಆರ್ಟಿಸ್ಟ್ಗಳನ್ನು ಇಷ್ಟೇ ಲಿಮಿಟೆಡ್ ಆಗಿತ್ತು. ಲಿಮಿಟೆಡ್ ಸೋರ್ಸಲ್ಲೇ ಇಷ್ಟು ಒಳ್ಳೆ ಕಥೆಯನ್ನು ನೀವು ಉತ್ತರ ಕರ್ನಾಟಕದ ಕಥೆಯನ್ನು ಕೊಟ್ಟಿದ್ದೀರಾ. ಸೊ ಇನ್ ಕೇಸ್ ನಿಮಗೆ ಫುಲ್ಲಿ ಫ್ಲೆಜ್ಡ್ ಆಗಿ ಕಂಪ್ಲೀಟಾಗಿ ಒಂದು ಫೀಚರ್ ಫಿಲಮ್ ಮಾಡೋದಕ್ಕೆ ಅಂತ ಹೇಳಿ ಪ್ರತಿಯೊಂದು ಯೂನಿಟೂ ಕೂಡ ಸಿಕ್ಕಿದ್ರೆ, ಒಂದು ಒಳ್ಳೆ ಪ್ರೊಡಕ್ಷನ್ ಅವ್ರು ಸಿಕ್ಕಿದ್ರೆ, ಯಾವ ರೀತಿಯಾದಂಥ ಒಂದು ಸಿನಿಮಾ ಬರ್ಬೋದು ನಿಮ್ಮ ಕಡೆಯಿಂದ ಆಸ್ ಎ ಡೈರೆಕ್ಟರ್ ಆಗಿ? ಇಲ್ಲ, ಈಗೇನು ನೀವು ಕೇಳಿದ್ರಲ್ಲ ಆ ಥರ ಪಪ್ಪಿಗೆ ಸಿಕ್ಕಿದ್ರೆ ಪಪ್ಪಿ ಆಗ್ತಾ ಇದ್ದಿಲ್ಲ. ಓಕೆ, ಪಪ್ಪಿಗೆ ಅಷ್ಟೇ ಬೇಕಾಗಿತ್ತು, ಇಬ್ಬರೇ ಸಾಕಾಗಿತ್ತು ಅದಕ್ಕೆ. ಇಲ್ಲ, ಪಪ್ಪಿ ಆದ್ಮೇಲೆ ನೆಕ್ಸ್ಟ್ ಪಪ್ಪಿ ಆದ್ಮೇಲೆ ಖಂಡಿತ ತುಂಬಾ ಆಫರ್ಸ್ ಬರ್ತಾ ಇದೆ. ಸೊ ನೋಡೋಣ. ಅದು ತುಂಬಾ ಅಂದ್ರೆ ನನ್ಗೇನಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಎಲ್ಲಾ ತರದ್ದು ಭಾಷೆ ಸಿನಿಮಾ ಬರಬೇಕು, ಎಲ್ಲಾ ಸೊಗಡನ್ನ ಜನ ಚಿತ್ರಪ್ರೇಮಿಗಳು ಎಂಜಾಯ್ ಮಾಡಬೇಕು. ಅವಾಗ ಅದು ಅವ್ರಿಗೆ ಒಂದು ವೆರೈಟಿ ಇರುತ್ತೆ. ಸೊ ಆ ತರ ನಮ್ಮ ಭಾಗದ ಕಥೆಗಳು ತುಂಬಾ ಇದಾವೆ. ನನಗೆ ನಮ್ಮ ಭಾಗದ ಕಥೆಗಳನ್ನ, ಅಲ್ಲಿ ಕಲ್ಚರ್ಗಳನ್ನ ಹೇಳ್ಬೇಕನ್ನ ಆಸೆ. ಖಂಡಿತ ಆ ತರ ಮುಂದೆ ನಡೀತಾ ಇದೆ ಮಾತುಕತೆ. ಖಂಡಿತ ಆ ಭಾಗದ ಸಿನಿಮಾನ ತುಂಬಾ ಹೆಚ್ಚಿಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಯಾಕೆ ಯಾವಾಗ್ಲೂ ಮಬ್ಬ ಅಂತ ಬೈತಾ ಇರ್ತೀರಿ? ಯಾಕೆ ಜಾಸ್ತಿ ಅದನ್ನೇ ಹೇಳ್ತಾ ಇರ್ತೀರಿ ಯಾವಾಗ್ಲೂ? ಬರೀ ಅಥವಾ ಕತ್ತ ಹಾಕೊಂಡ್ರೆ ಒಟ್ಟ ಅವ್ರಿಗೆ 100 ರೂಪಾಯಿ 200 ರೂಪಾಯಿ ಪಾರಿವಾಳ ಮುಂದೆ 100 ರೂಪಾಯಿ 200 ರೂಪಾಯಿ ಹಿಂಗ ಕೊಟ್ಟು ಹೊಡ್ತಾರೆ. ಅಲ್ಪ, ಯಾಕೆ ಯಾವಾಗ್ಲೂ ಮಬ್ಬ ಅಂತ ಬೈತಾ ಇರ್ತಾರೆ ಎಲ್ಲಾರು? ಮಬ್ಬ ಅಂದ್ರೆ ಏನಂದ ಅರ್ಥ ಗೊತ್ತಿಲ್ರಿಪ್ಪ, ಬೈಸ್ಕೊಳ್ಳೋದು ಅಷ್ಟೇ. ಸೊ ಅಂದ್ರೆ ಮೊಬ್ಬ, ಹಡ್ಸಿಕೆ, ಈ ತರದ ಹುಚ್ಚ ನನ್ ಮಗ ಅಂದ್ರೆ ಇದು ಜಾಸ್ತಿ ಉತ್ತರ ಕರ್ನಾಟಕದ. ಹಾ, ಹೌದು. ಸೊ ಅದು ಸುಪ್ರಭಾತಗಳು ಬಹಳಷ್ಟು ಜಾಸ್ತಿ ಇದೆ ಇಲ್ಲಿ. ಜನಕ್ಕೆ ಅದೊಂದು ಚೂರು ಕೇಳಿದ್ರೇನೆ ಹುಚ್ಚುಳಿ ಮಗನ ಅಂತ ಕೇಳಿದ್ರೆ ಸಾಕು, ಮುಗಿತಲ್ಲಿಗೆ ಕತೆ. ಅವ್ರ ಜಗಳಗಳೇ ನಡೆದೋಗ್ಬಿಟ್ಟು ಇಲ್ಲೆಲ್ಲ. ಬಟ್ ಅಲ್ಲೆಲ್ಲ ಅದೊಂಥರ ತುಂಬಾನೇ ಸುಲಭವಾಗಿ ಆತರ ಬೈಲಿಲ್ಲ ಅಂತಂದ್ರೆ ಅದು ಇನ್ನು ಫ್ರೆಂಡ್ಶಿಪ್ ಆಗಿಲ್ಲ ನನ್ಗೂ ಅವನ್ಗೂ ಅಂತ. ಹೌದು. ಸೊ ನಾವ್ ಯಾರನ್ನ ನಮ್ಮ ಫ್ರೆಂಡ್ಸಿಗೆ ಹಂಗ ಬೈಲಿಲ್ಲ ಅಂತಂದ್ರೆ, ಓ ಇವ್ನು ನಮ್ಮವನಲ್ಲ ಬೇರೆಯವನಂತ, ಬೇರೆ ಗ್ರಹದ ಬಂದವನಂತ ಯೋಚನೆ ಮಾಡ್ತಾರೆ. ಅಲ್ಲಿ ಏನ್ ರೀಪ ಹುಚ್ಚುಳಿ ಮಗನ ಬಾ ಇಲ್ಲಿ ಅಂತ ಹೇಳಂದ್ರೆ ಅದೊಂಥರ ಅವನು ಬೈಯೋದು, ರೆಸ್ಪೆಕ್ಟ್ ಕೊಟ್ಬಿಟ್ಟು ಬೈತವ್ರ ಅನ್ನೋ ತರ ಅನ್ಸ್ಬಿಡುತ್ತೆ ಇದು. ಎಸ್ ಸರ್. ಸೊ ಈ ತರದ ಒಂದು ಅಂಶಗಳು ಥ್ರೂಔಟ್ ಮೂವಿ ಇರುತ್ತೆ. ಎಸ್, ಡೆಫಿನೆಟ್ಲಿ ಥ್ರೂಔಟ್ ಮೂವಿ ಬಿಗಿನಿಂಗ್ ಇಂದ ಎಂಡ್ ವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ನೀವೇನು 4 minutes ಟ್ರೈಲರ್ ಏನ್ ನೋಡಿದ್ರೆ ಅದನ್ನ ಸೇಮ್ ಸಿನಿಮಾ 2 hours ಅಷ್ಟೇ ಎಂಜಾಯ್ ಮಾಡ್ತೀರಾ, ಮತ್ತೆ ಅಷ್ಟೇ ಫೀಲ್ ಮಾಡ್ತೀರಾ. ಓಕೆ. ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ರೆ, ಅಥವಾ ಧ್ರುವ ಸರ್ಗೆ ಏನಾದ್ರು ಅಪ್ರೋಚ್ ಮಾಡಿದ್ರೆ, ಯಾವ್ದಾದ್ರು ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಧ್ರುವ ಸರ್ಗೆ ಏನಾದ್ರು ಮೂವಿ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರಾ?
ಖಂಡಿತ ಸಬ್ಜೆಕ್ಟ್ ಇದೆ, ತುಂಬಾ ಹೀರೋಗಳ ಜೊತೆ ಕೆಲಸ ಮಾಡ್ಬೇಕನ್ನೋದು ಇರುತ್ತೆ. Okay. ಸುಮಾರು ವರ್ಷದಿಂದ ನಾವು ಇಂಡಸ್ಟ್ರಿ ಇರೋದ್ರಿಂದ ಒಬ್ಬೊಬ್ಬ ಹೀರೋಗಳಿಗೆ ಒಂದೊಂದು ಕತೆ ಅಂತ ಇಟ್ಕೊಂಡಿರ್ತೀವಿ. ಸೊ ಆ ತರ ಲಿಸ್ಟ್ ಅಲ್ಲಿ ದರ್ಶನ್ ಸರ್, ಧ್ರುವ ಸರ್ ತುಂಬಾ ಇದಾರೆ. ಓಕೆ ಬಟ್ ಮುಂದೆ ನೋಡೋಣ ನಮ್ಗೆ ಯಾವ ತರ ಹೋಗುತ್ತೆ ಅಂತ. ಓಕೆ, ಸೊ ಹೊಸ ಡೈರೆಕ್ಟರ್ಗೆ ಆಪರ್ಚುನಿಟೀಸ್ಗಳು ಬಂದರೆ ಐ ಥಿಂಕ್ ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಕತೆಗಳನ್ನು, ಉತ್ತರ ಕರ್ನಾಟಕ ಕತೆಗಳನ್ನು ನಮ್ಮ ಇಂಡಸ್ಟ್ರಿ ಕೊಡುವಂಥ ಎಲ್ಲ ಒಂದು ಕೆಪಾಸಿಟಿನೂ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ರಮ್ಯಾ ಮ್ಯಾಮ್ ಅವ್ರಿಗೆ ಈ ಒಂದು ಪಪ್ಪಿ ತಲುಪುತ್ತೆ. ಸೊ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾವು ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಐ ಥಿಂಕ್ ಅವರಿಗೆ ನಾಯಿಗಳಂತ ಹೇಳಿದ್ರೆ, ಅಂದರೆ ಶ್ವಾನಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ಅದಕ್ಕೋಸ್ಕರ ಐ ಥಿಂಕ್ ಮೂವಿನೂ ಕೂಡ ಅವ್ರು ಆಲ್ರೆಡಿ ನೋಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಮೂವಿ ತೋರಿಸಿದ್ರೆ ಅವ್ರಿಗೆ? ಖಂಡಿತ ನೋಡಿದ್ದಾರೆ. ಓಕೆ, ಸೊ ಐ ಥಿಂಕ್ ತುಂಬಾ ಇಷ್ಟ ಆಗಿದೆ ಕೂಡ ಅವ್ರಿಗೆ. ಈ ಒಂದು ಪಪ್ಪಿನೂ ಕೂಡ ಇಷ್ಟ ಆಗುತ್ತೆ. ಮಾತಾಡ್ತೀನಿ, ಪಪ್ಪಿ ಕೂಡ ಇಷ್ಟ ಆಗುತ್ತೆ. ಓಕೆ, ಸೊ ಡೆಫಿನೆಟ್ಲಿ ಒಂದ್ಸ ಆದಷ್ಟು ಬೇಗ ಮೇಡಮ್ ಅದು ಮೀಟ್ ಆಗ್ಬೇಕು. Okay. ಮೀಟ್ ಆಗಿ ಅವ್ರ ಕಡೆ ಒಂದು ವಿಶ್ ಸಿಕ್ಕರೆ ಸಾಕು ನಮ್ಗೆ. ಓಕೆ, ಸೊ ಇವಾಗ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅನ್ಕೊಳ್ರಿಪ್ಪ. ಓಕೆ, ನಿಮ್ದು ಮೂವಿ ರಿಲೀಸ್ ಆಗ್ತಾ ಇದೆ ಮೇ 1ನೇ ತಾರೀಕಿಗೆ. ಸೊ ಜನರಿಗೆಲ್ಲ ನೀವು ಕರಿಬೇಕು. ಮೇ 1ನೇ ತಾರೀಕು ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ಪಪ್ಪಿ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಮೂವಿ ನೋಡೋಕೆ ಬರಬೇಕು ಅಂತೇಳಿ ನೀವು ಕರಿಬೇಕು, ಆಯ್ತೇನಾ? ವೆಲ್ಕಮ್ ಟು ಹಾಯ್ ಗೈಸ್, ನನ್ನ ಹೆಸರು ಆದಿತ್ಯ ಅಂತ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ಸುಸ್ವಾಗತ. ನಾವು ಇವತ್ತು ಪಪ್ಪಿ ಸಿನಿಮಾ ಮಾಡಿದ್ದೇವೆ. ಮೇ 1ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ಮ ಕುಟುಂಬವ್ರ ಜೊತೆ ಬನ್ನಿ ಪ್ಲೀಸ್, ಮರಿಬೇಡಿ. ಟ್ರೈಲರ್ ಸಾಂಗ್ ಬಿಟ್ಟವ್ರೆ, ನೋಡಿ. ಇಷ್ಟ ಆದರೆ ಮಾತ್ರ ಸಿನಿಮಾ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಎಸ್, ಸೂಪರ್. ಹಿಂಗೆ ಬರ್ಬೇಕಪ್ಪ ನೋಡು. ಹಂಗೆ ಬರಲ್ರಿ. ಹೆಂಗ್ ಬರುತ್ತೆ ಹಂಗೆ ಹೇಳ, ಹೆಂಗ್ ಬರುತ್ತೆ ಹಂಗೆ ಹೇಳ. ನಾವು ಒಂದು ಟಿವಿ ಚಾನಲ್ ಮಾಡಕತ್ತೀವ್ರಿ ಮೊಬೈಲ್ನಾಗ. ಸೊ ಆತರ ನೀನ್ ಏನ್ ಹೇಳ, ಅಲ್ಲಿ ನೋಡ್ಕೊಂಡು ಹೇಳ. ಹೆಂಗಾದ್ರೆ ಹೇಳು, ಖುಷಿಯಿಂದ ಹೇಳು. ಹೇಳು. ಸರ, ದಯವಿಟ್ಟು ಮೇ 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಕತಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ. ನಮಸ್ಕಾರ. ಓಕೆ ಸರ್, ನಿಮ್ಮ ಕಡೆಯಿಂದ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರು ಪಪ್ಪಿ ಸಿನಿಮಾ ಮುಖಾಂತರ? ಎಸ್, ಖಂಡಿತ. ಆಮೇಲೆ ನಾನು ಹೇಳೋದಿಷ್ಟೇ, ಒಬ್ಬ ಫಿಲ್ಮ್ ಮೇಕರ್ ಆಗಿ ಖಂಡಿತ ಒಳ್ಳೆ ಸಿನಿಮಾ ಬರಲ್ಲ ಅಂತಾರೆ. ಖಂಡಿತ ಪಪ್ಪಿ ಆ ಸಾಲಿಗೆ ನಿಲ್ಲುತ್ತನ್ನೋತಾರೆ ಹೇಳ್ತಾರೆ. ಸೊ ನೋಡಿದ್ರೆ ಕಮೆಂಟ್ಸ್ ಎಲ್ಲ ಎಷ್ಟೋ ಜನ ಹಾಕಿದ್ದಾರೆ ಸರ್. ಇದು ಒಂದು ಉತ್ತರ ಕರ್ನಾಟಕದ ತಿಥಿ, ಆ ಲೈನಿಗೆ ಸೇರುವಂಥ ಸಿನಿಮಾ ಅಂತ ಹೇಳ್ತಿದ್ದಾರೆ. ಡೆಫಿನೆಟ್. ಸೊ ನಮ್ಮ ಮಂಡ್ಯ ಭಾಗಕ್ಕೆ ತಿಥಿ ಅನ್ನೋದು ಎಷ್ಟು ಸ್ಪೆಷಲ್ ಆಗಿತ್ತು ಆ ಸಿನಿಮಾ. ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನು ಅಷ್ಟೇ ಸ್ಪೆಷಲ್ ಸಿನಿಮಾ. ದಯವಿಟ್ಟು ಏನಂತಂದರೆ ಒಂದು ಸರಿ ಟ್ರೈಲರ್ ನೋಡಿ, ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಹಂಪಿ ಒಳ್ಳೆ ಶುದ್ಧ ಐತಿ, ನಮ್ ಜನಗಳ ಮನ ಚಲೋ ಐತಿ. ಖಾಲಿ ಇದ್ದಾಗ ಮನೆ ಕೂತ್ ಏನ್ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದ್ ನೋಡ್ರಿ. ನಮ್ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ ಐತಿ. ಗಿಚ್ಚೈತ್ರಿ. ಇನ್ನೊಂದು ಹೇಳ್ತಾರೆ ಸರ್. ಹೌದಾ? ಫ್ಯಾನ್ ಸರ್ ಅವರು. ಓ ಪಪ್ಪಿ ವಿತ್ RCB. ಓಕೆ, ಪಪ್ಪಿ ಯಾವಾಗ್ಲೂ RCB ಫ್ಯಾನ್ ಸರ್. ನಮ್ಮ ರಾಷ್ಟ್ರೀಯ ಕ್ರೀಡೆ RCBದು ಕ್ರಿಕೆಟ್. ಹೇಳ್ಬಾ. ಎಲೆ ಅಡಿಕೆ ಸುಣ್ಣ, ಕೆಂಪು ಹಳದಿ ಬಣ್ಣ, ಅವನೋನ್ ತಲೆ ಮ್ಯಾಗ ತಲೆ ಬೀಳಿ. ಈ ಸಲ ಕಪ್ RCB ಗೆಲ್ಲಿ. ಜೈ RCB. ಎಲೆ ಅಡಿಕೆ ಸುಣ್ಣ, ಕೆಂಪು ಹಳದಿ ಬಣ್ಣ, ಅವನೋನ್ ತಲೆ ಮ್ಯಾಗ ತಲೆ ಬೀಳಿ. ಈ ಸಲ ಪಪ್ಪಿ ಸಿನಿಮಾ ಗೆಲ್ಲಿ. ಸೂಪರ್. ಹಾ, ಸೊ ಎಸ್, ಸೊ ವೀಕ್ಷಕರೇ, ಇದೇ ಮೇ 1ನೇ ತಾರೀಕು ಪಪ್ಪಿ ಸಿನಿಮಾ ರಿಲೀಸ್ ಆಗ್ತದೆ. ಒಂದು ತಿಥಿ, ಒಂದು ರಾಮರೇ, ಒಂದು ಶಿವಮ್ಮ ಹೇಗೆ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತು, ಅದೇ ರೀತಿಯಾಗಿ ಪಪ್ಪಿ ಸಿನಿಮಾನು ಕೂಡ ಹಿಸ್ಟ್ರಿನ ಕ್ರಿಯೇಟ್ ಮಾಡಲಿ ಅಂತ ಕೇಳ್ಕೊತೀವಿ. ಆ್ಯಂಡ್ ಸರ್, ಒಳ್ಳೇದಾಗಲಿ. ಮೇ 1ನೇ ತಾರೀಕು ರಿಲೀಸ್ ಆಗ್ತದೆ, ಕಾರ್ಮಿಕರ ದಿನಾಚರಣೆ. ಸೊ ಗೌರ್ಮೆಂಟ್ ಹಾಲಿಡೇ, ಬಟ್ ನಿಮ್ಮ ಒಂದು ಕಂಪ್ಲೀಟ್ ಥಿಯೇಟರ್ ಫುಲ್ ಆಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೇದಾಗ್ಲಿಪ್ಪ. ಸ್ಟಾರ್ ಆದ್ಮೇಲೆ ಮರಿಬೇಡ್ರಿ ನಮ್ಮನ್ನ. ಆಟೋಗ್ರಾಫ್ ಕೊಟ್ಬಿಡ್ರಿ, ಫೋಟೋಗ್ರಾಫ್ ಕೊಟ್ಬಿಡ್ರಿ ಇವಾಗ್ಲೇನೆ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಓಕೆ, ಜೈ ಪಪ್ಪಿ.